ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಅಂಗಾರಕ್ಷತೆ ಒಬ್ಬರು ಕೇಳಿದ್ರು ಯಾಕೆ ಇಟ್ಕೊಬೇಕು ಅಂತ, ಅದಕ್ಕೆ ಮೊದಲು ಒಂದು ವಿಡಿಯೋ ಹಾಕಿದ್ದಾನೆ. ಇದು ಎರಡನೆಯ ವಿಡಿಯೋ. ನನಗೆ ತೆಲದ ನನ್ನ ಅನುಭವದಲ್ಲಿ ಬಂದ ವಿಷಯನ ಕೇಳಿದ್ದನ್ನು ಇದರಲ್ಲಿ ಹೇಳ್ತಾನೆ. ಒಂದು ಕಾಲದಲ್ಲಿ ಸೈಕಲ್ ಕೂಡ ಇಲ್ಲ, ಅಂದರೆ ಎಲ್ಲ ಊರು ಅಗ್ರಹಾರವಾಗಿ ಇದ್ದ ಕಾಲ ಅದು. ಹಾಗಿರುವ ಪಕ್ಷದಲ್ಲಿ ಎಲ್ಲರೂ ನಡೆದು ಹೋಗ್ತಾ ಇದ್ದರು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ನಡೆದು ಹೋಗ್ತಾ ಇದ್ದರು. ನಡೆದು ಹೋಗೋ ವೇಳೆ ಕೈಯಿದ್ದ ಏನು ತೊಗೊಂಡು ಹೋಗಲಾರರು. ನೀರು ಬಾಟ್ಲು ತೊಗೊಂಡು ಹೋಗೋದು, ಈ ಅನ್ನ ತೊಗೊಂಡು ಹೋಗೋದು, ಪ್ಯಾಕ್ ಮಾಡಿ ಫೋನ್ ಮಾಡಿದರೆ ಆ ಸ್ಥಳದಲ್ಲಿ ಸ್ವಿಗ್ಗಿ ಬರ್ತೆ, ಝೊಮ್ಯಾಟೊ ಬರ್ತೆ. ಇವಾಗ ಅದೆಲ್ಲ ಇಲ್ಲ. ಆವಾಗ ಆದ ಕಾರಣ ಅವರವರ ಅನುಷ್ಠಾನ ಮುಗಿಸಿಕೊಂಡು ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ದರು. ಹಾಗೆ ಹೋಗುವ ಪಕ್ಷದಲ್ಲಿ ಒಂದು ಊರಿಗೆ ಹೋಗಿ ಎಂಟ್ರಿ ಮಾಡಿರುವಂತಂದರೆ ಅದು ಎಲ್ಲ ಊರಲ್ಲೂ ಅಗ್ರಹಾರ ಅಂತಿತ್ತು. ಅಗ್ರಹಾರ ಅಂತಂದರೆ ಆ ಊರಿಗೆ ಮೊದಲಲ್ಲಿ ಇರುವ ಒಂದು ಸ್ಥಳ ಅದು. ಅದಕ್ಕೆ ಊರಿಗೆ ಫಸ್ಟ್ ಇರುವ ಕಾರಣ ಅದಕ್ಕೆ ಅಗ್ರ ಅಂತ ಹೆಸರು. ಅಗ್ರ ಅಂದರೆ ಮೊದಲಂತ, ಅಗ್ರಜ ಅಂದರೆ ಮೊದಲ ಮಗ ಅಂತ ಅರ್ಥ. ಹಾಗೆ ಅದು ಹಾರ ಅಂತ ಹೇಳ್ತಾರಲ್ಲ. ಹಾರ ಅಂತಂದರೆ ಏನು? ಹೂ ಹಾರ ಇದೆ ಅಲ್ವಾ, ಎರಡು ಸೈಡ್ ದೊಡ್ಡದ ಒಂದೇ ಮಾರಿರೋದು, ನಡುವಲ್ಲಿ ನೋಡಿರೋ ದೊಡ್ಡದ ಕುಂಜ ಇಟ್ಟಿರೋರು, ಕೊಂಚ ಡಿಸೈನ. ಇದು ಏನು, ಇದು ಎದಕ್ಕೆ ಅಗ್ರಹಾರ ಅಂತ ಬಂತು ಅಂದರೆ ಆ ಊರಿಗೆ ಮೊದಲಲ್ಲಿ ಇರುವ ಸ್ಥಳವೇ ಅಗ್ರ ಅಂತ ಹೆಸರೋದಕ್ಕೆ. ಹಾರ ಅಂತಂದರೆ ಆ ಬೀದಿಯ ಕೊನೆಯಲ್ಲಿ ನಿಂತು ನೋಡಿರಿ ಅಂತಂದರೆ ಎರಡು ಸೈಡ್ ಮನೆ ಒಂದೇ ಒಂದು 10 ಮನೆ ಇರೋದು, ನಡುವಲ್ಲಿ ನೋಡಿದ್ರೆ ದೊಡ್ಡ ಗುಡಿ ಇರೋದು. ಆ ಬೀದಿ ಕೊನೆಯಲ್ಲಿ ನಾವು ನಿಂತು ನೋಡಿ ಬಂದರೆ ದೊಡ್ಡ ಗುಡಿ, ಎರಡು ಸೈಡ್ ಕಾಂಪೌಂಡ್ ವಾಲೆ ದೊಡ್ಡದ ಮಾಡಿ ಒಂದು 10-20 ಮನೆ ಕಟ್ಟಿದ ಮಾತ್ರ ಇರೋದು. ಇದೆಲ್ಲ ಅಗ್ರಹಾರ ಅಂತ ಇದ್ದ ಕಾಲದಲ್ಲಿ. ಇವತ್ತು ಎಷ್ಟೋ ಊರಲ್ಲಿ ಇದೆ, ನಮಗೆ ತಿಳಿದು ಪಾಪಾರ ಪಟ್ಟಿಯಲ್ಲಿ ನೋಡ್ಬೋದು. ಅದನ್ನು ಆ ಬೀದಿ ಕೊನೆಯಲ್ಲಿ ನಿಂತು ನೋಡಿರಿ ಅಂದರೆ ಆ ಗುಡಿ ನೋಡ್ಬೋದು. ಆ ಅಗ್ರಹಾರ ಅಂತ ಅಂಬೋದು ಏನು ಅಂಬೋದು ಅರ್ಥನ ಅಲ್ಲಿ ನೋಡ್ಬೋದು. ಮತ್ತು ಜಕ್ಕ ಸಮುದ್ರಂ ಹಾಗೆ ಅಂತ ಧರ್ಮಪುರಿ ಹತ್ತಿರ ಅಲ್ಲಿ ನೋಡ್ಬೋದು ಇದನ್ನು. ಆದ ಕಾರಣ ಇದಕ್ಕೆ ಅಗ್ರಹಾರ ಅಂತ ಹೆಸರು. ಮತ್ತು ಈ ಜನಗಳು ಇವಾಗ ಅಲ್ಲಿ ನಡೆದು ಹೋಗ್ತಾ ಇರ್ತಾರಲ್ವ, ಆವಾಗ ಆ ಊರಿಗೆ ಹೋಗ್ತಾರೆ. ಏನೋ ಒಂದು ಕೇಳಬೇಕು ಅಂತ ಬರೋ ಸಂದರ್ಭದಲ್ಲಿ ಈ ನಿತ್ಯಕರ್ಮ ಅನುಷ್ಠಾನ ಮುಗಿಸಿ ನಮಗೇನು ಅಂದರೆ ನಮ್ಮ ಸಾಲಿಗಿರ ನಿತ್ಯಕರ್ಮ ಅನುಷ್ಠಾನ ದೇವರ ಪೂಜೆ ಮಾಡುವಂಥ ವೇಳೆ ಹಳೆ ಕಾಲದಲ್ಲಿ ಮನೆಯಲ್ಲಿ ಕುಮಟಿ ಇಟ್ಟು ಅಡುಗೆ ಮಾಡ್ತಾಯಿದ್ರು. ಕುಮಟಿ, ಕಟ್ಟಿಗೆ ಒಲೆ ಇದೆಲ್ಲ ಇಟ್ಟಿದ್ದಾನೆ. ಎಲ್ಲ ಡೈಲಿ ನಿತ್ಯಕರ್ಮನ ಸರಿಯಾಗಿ ಮಾಡ್ತಾ ಇದ್ದ ಕಾಲ ಅದು. ಆವಾಗ ಪೂಜೆಯೆಲ್ಲ ಮುಗಿಸ್ಬೇಕು, ದೇವರ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಆದ ಮೇಲೆ ನೈವೇದ್ಯ ಎಲ್ಲ ಮಾಡಿ ಮಂಗಳಾರತಿ ಮುಗಿಸಿ ಮನೆ ಹೊರಗೆ ಬಂದು ನೋಡಬೇಕು ಬೀದಿಲಿ. ಅಂದರೆ ಆ ಬೀದಿಲಿ ಯಾರ ಅತಿಥಿಗಳು ಬಂದಿದ್ದಾರೆಯಾ ಹಾಗೆ ಅಂತ. ಒಂದು ಊರಿಂದ ಇನ್ನೊಂದು ಊರಿಗೆ ಬಂದಿರ್ತಾರಲ್ಲ, ಅವರು ಊಟಕ್ಕೆ ಏನು ಮಾಡೋರು, ನೀರಿಗೆ ಏನು ಮಾಡೋರು. ಆದ ಕಾರಣ ಇದಕ್ಕೆ ಬಂದು ಅತಿಥಿ ಸತ್ಕಾರ ಹಾಗೆ ಅಂತ ಹೆಸರು ಇದಕ್ಕೆ. ಹಾಗೆ ಅವರು ಬರ್ತಾರಲ್ಲಿ. ಆವಾಗ ಇವರು ಅಂಗಾರಕ್ಷದಿಟ್ಟಿಗೆ ನಾವು ಹೋಗಿ ನೋಡಿದೆ ಅಂತ ಇಟ್ಟಿಗಳ್ರಿ. ಪೂಜೆ ಮುಗಿಸಿ ಮನೇಲಿ ಹೊರಗೆ ಹೋಗಿ ನೋಡಬೇಕು. ಮೊದಲು ನಾವು ಅಂಗಾರಕ್ಷದ ತೀರ್ಥ ತಗೊಳ್ಳದೆ ಹೊರಗೆ ಹೋಗಿ ನೋಡಬೇಕು. ಅತಿಥಿಗಳು ಬಂದಿದ್ದರೆ ಅವ್ರನ್ನ ಕೂಗಿ ಅವರಿಗೆ ಬೇಕಾದ ಕಾಲು ತೊಳೆದು ಉಪಚಾರಗಳು ಮಾಡಿ, ಅಡಿಕೆ ತಾಂಬೂಲಾದಿಗಳು ಕೊಟ್ಟು ಉಪಚಾರಗಳು ಮಾಡಿ ಅವ್ರ ತೃಪ್ತಿ ಆದ ಮೇಲೆ ಅವ್ರನ್ನ ಕೊಟ್ಟು ಕಳಿಸಿ ಆಮೇಲೆ ನಾವು ಅಂಗಾರಕ್ಷದ ಇಟ್ಟುಕೊಂಡು ತೀರ್ಥ ತೊಗೊಬೇಕು. ಇದು ಯಾಕೆ ಹೇಳ್ತಾನೆ ಅಂತಂದರೆ, ಅತಿಥಿಗಳು ಆ ಬೀದಿಲಿ ಬಂದಿರ್ತಾರೆ, ನಾವು ಅಂಗಾರಕ್ಷದ ಇಟ್ಟುಕೊಂಡು ಊಟ ಮಾಡಿ ಆಯಿತು ಅಂತ ಅವರಿಗೆ ತೋರಿಸಿರು ಅಂತಂದರೆ ಅವರಲ್ಲಿ ಬರಲಾರು, ಅಲ್ಲಿಂದ ಹೊಟ್ಟೋಗೋರು, ಆ ಮನೆಗೆ ಬರಲಾರು ಅತಿಥಿಗಳು. ಅಂದರೆ ಅತಿಥಿ ದೇವೋಭವ ಅಂತ ಹೇಳ್ತಾರೆ. ಅತಿಥಿಗಳು ದೇವರಿಗೆ ಸಮಾನವಾದವರು ಆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಆದ ಕಾರಣ ಈ ಅತಿಥಿ ಸತ್ಕಾರ ಬಿಟ್ಟು ಹೋಗಲಾಗೆ ಇರೋಕ್ಕೋಸ್ಕರ ಇದೆಲ್ಲ ಇಟ್ಟಿದ್ದಾರೆ. ನಾವು ಅಂಗಾರಕ್ಷತೆ ಇಡೋಕ್ಕೆ ಮುಂಚೆ ಅವರು ಬಂದು ಅತಿಥಿ ಸತ್ಕಾರ ಆದ ಮೇಲೆ ನಾವು ಅದನ್ನು ಇಟ್ಕೊಬೇಕು, ತೀರ್ಥ ತೊಗೊಂಡು ಊಟ ಮಾಡಬೇಕು ಅಂತ ತಾತ್ಪರ್ಯ. ನಾವು ಅಂಗಾರಕ್ಷತೆ ಇಟ್ಟುಕೊಂಡು ಹೊರಗೆ ಹೋಗಿ ನೋಡಿ ಅಂದರೆ ಅತಿಥಿಗಳು ನಮ್ಮ ಮನೆಗೆ ಬರಲಾರು. ಇವರು ಊಟ ಆಯಿತು, ಇನಿಮೆ ಅವ್ರ ಮನೇಲಿ ಏನು ಇದೆಯೋ ಇಲ್ವೋ ತಿಳಿಲ್ಲ ಅಂತ ಹೇಳಿ ಅವ್ರು ಹಾಗೆ ಹೊಟ್ಟೋಗೋರು. ಅಲ್ಲಿ ಒಂದು ಧರ್ಮ ಬಿಟ್ಟು ಹೋಗುತ್ತೆ ನೋಡ್ರಿ. ಅತಿಥಿ ಸತ್ಕಾರ ಅಂತಂಬೋದು ನಮ್ಮ ಅಂಗಾರಕ್ಷತೆ ಇಟ್ಟುಕೊಂಡ್ಬಿಟ್ಟು ಹೊರಗೆ ಬರೋಲ್ಲ, ಅದನ್ನು ಮಾಡಲಿಕ್ಕೆ ಸಂದರ್ಭಗಳಿಲ್ಲ. ಆದ ಕಾರಣ ಹಳೆಯ ಕಾಲದಲ್ಲಿ ದೇವರ ನೈವೇದ್ಯ ಮಾಡಿ ಹೊರಗೆ ಬಂದು ನೋಡೋರು. ಅಂಗಾರಕ್ಷತೆ ಇಟ್ಟುಕೊಂಬಾಕ ಮುಂಚೆ ಹೊರಗೆ ಬಂದು ನೋಡಿ ಇವರು ಸತ್ಕಾರ, ಅತಿಥಿ ಸತ್ಕಾರ ಮಾಡಿ ಆಮೇಲೆ ಇವರು ಅದನ್ನು ಧರ್ಮನ ಸರಿಯಾದ ರೀತಿಯಿಂದ ಫಾಲೋ ಮಾಡ್ತಾ ಇದ್ದರು. ಅದರಿಂದ ಊಟ ಆಯಿತು ಇಲ್ಲ ಅಂತ ತಳ್ಕೊಂಬಾಕ ಇದು ಒಂದು ಐಡಿ ಅಂತ ನನಗೆ ತಿಳಿದ ಈ ವಿಷಯವನ್ನು ಇಲ್ಲಿ ಹೇಳಿದ್ದಾನೆ. ಇಲ್ಲಿ ಎಷ್ಟು ದೂರ ನಿಮಗೆ ಅರ್ಥ ಆಗಿದೆ ಹಾಗೆ ಅನ್ನೋದು ನನಗೆ ತಿಳಿಲ್ಲ. ಯಾವ ಇದು ಫುಲ್ಲಾಗಿ ಕೇಳ್ರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮಗೆ ತಿಳಿದ ವಿಷಯಗಳು ಏನು ಬೇಕೋ ಅದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ. ಶ್ರೀಕೃಷ್ಣಾಯ ನಮಃ.